ಆಷಾಢ ಮಾಸದ ಶುಕ್ರವಾರವನ್ನು ಆಷಾಢ ಶುಕ್ರವಾರವೆಂದು ಕರೆಯಲಾಗುತ್ತದೆ. ಈ ದಿನವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಹಾಗಾಗಿ ನಾವು ಒಂದು ಚಿಕ್ಕ ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೂ ಆಕೆ ಪ್ರಸನ್ನಳಾಗುತ್ತಾಳೆ. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಆಷಾಢ ಶುಕ್ರವಾರ ನಾವು ಯಾವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು? ಆಷಾಢ ಶುಕ್ರವಾರ ತಪ್ಪದೇ ಈ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ. ಹಿಂದೂ ಸಂಪ್ರದಾಯಗಳ ಪ್ರಕಾರ ವಾರದ ಪ್ರತಿದಿನವೂ ಒಂದಲ್ಲ ಒಂದು ದೇವತೆಗೆ ಸಮರ್ಪಿಸಲಾಗಿದೆ. ಅದೇ ರೀತಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. ಈ ದಿನದಂದು ಲಕ್ಷ್ಮೀ ವಿಧಿವಿಧಾನದ ಪ್ರಕಾರ ಪೂಜಿಸುವುದರಿಂದ ಮತ್ತು ಅವಳ ವಿಶೇಷ ಮಂತ್ರಗಳನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮಿ ಶೀಘ್ರವಾಗಿ ಸಂತೋಷಪಡುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಅಪಾರ ಅನುಗ್ರಹವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಈ ದಿನ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಕೂಡ ತುಂಬಿರುತ್ತದೆ ಎಂದು ಹೇಳಲಾಗಿದೆ. ಇಷ್ಟೇ ಅಲ್ಲ, ಶುಕ್ರವಾರ ನಾವು ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಶುಕ್ರದೋಷವೂ ದೂರವಾಗುತ್ತದೆ. ಆಷಾಢ ಶುಕ್ರವಾರದ ಮಂತ್ರಗಳ ಪ್ರಯೋಜನಗಳು. ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಮಂತ್ರದಿಂದ ಪೂಜಿಸಿದರೆ ತಾಯಿಯ ಅನುಗ್ರಹವು ಶಾಶ್ವತವಾಗಿ ನಿಮ್ಮ ಮೇಲಿರುತ್ತದೆ. ತಾಯಿ ಲಕ್ಷ್ಮಿಯು ತನ್ನ ಭಕ್ತರ ಮೇಲೆ ಬೇಗನೆ ಅನುಗ್ರಹಿಸುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಮಂತ್ರಗಳನ್ನು ಪಠಿಸುವ ಮೂಲಕ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಪಡೆಯುತ್ತೀರಿ. ಇದರೊಂದಿಗೆ ಮಂತ್ರವನ್ನು ಪಠಿಸುವ ಪರಿಣಾಮವು ಜೀವನದಲ್ಲಿ ಸಮೃದ್ಧಿ, ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ. ನಿಮ್ಮ ಜೀವನದುದ್ದಕ್ಕೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನೀವು ಬಯಸಿದರೆ ಆಷಾಢ ಶುಕ್ರವಾರದಂದು ಮಾತ್ರವಲ್ಲದೆ ಪ್ರತಿದಿನ ಪೂಜೆಯ ನಂತರ ಈ ಮಂತ್ರವನ್ನು ಪಠಿಸಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಎನ್ನುವಂತಹದ್ದು ಎಂದಿಗೂ ಇರುವುದಿಲ್ಲ. ಶುಕ್ರವಾರದಂದು ಈ ಮಂತ್ರಗಳನ್ನು ಪಠಿಸಿ. ಲಕ್ಷ್ಮೀ ಬೀಜ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ. 2. ಲಕ್ಷ್ಮೀ ಮಹಾಮಂತ್ರ. ಈ ಲಕ್ಷ್ಮೀ ಮಹಾಮಂತ್ರವು ಓರ್ವ ವ್ಯಕ್ತಿಗೆ ಸಮೃದ್ಧಿಯನ್ನು ನೀಡುವ ಮಂತ್ರವಾಗಿದೆ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಏಹ ಹಿ ಸರ್ವ ಸೌಭಾಗ್ಯ ದೇಹಿ ಮೇ ಸ್ವಾಹ. ಹಣದ ಸಮಸ್ಯೆ ನಿವಾರಣೆಗೆ ಮಂತ್ರ. ಈ ಮಂತ್ರವು ಪಠಿಸುವುದರಿಂದ ನಿಮ್ಮೆಲ್ಲ ರೀತಿಯ ಹಣದ ಸಮಸ್ಯೆಗಳು ದೂರಾಗುವುದು. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೆ ಧನಪುರಾಯೇ ಧನಪುರಾಯೇ ಚಿಂತಾ ಹೇಂ ದೂರಾಯೇ ದೂರಾಯೇ ಸ್ವಾಹ. 4. ಈ ಲಕ್ಷ್ಮೀ ಮಂತ್ರವು ನಿಮಗೆ ಸಂತೋಷ, ಸಮೃದ್ಧಿಯನ್ನು ಕರುಣಿಸುವ ಮಂತ್ರವಾಗಿದೆ. ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಯಾ ರಕ್ತರುಧಿರಾಂಬರ ಅರಸಕಿ ಯಾ ಶ್ರೀ ಮನೋಲ್ಲಾದಿನಿ ಯಾ ರತ್ನಕರ ಮಂಥನಾತ್ಪುಟಘಟಿತ ವಿಷ್ಣು ಸ್ವಾಯ ಗೇಹಿನಿ ಸಾ ಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀಶ್ಚ ಪದ್ಮಾವತಿ.